ನಮ್ಮನ್ನು ಬೀದಿಗೆ ತಂದಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತದ. ಇನ್ನು ನಿಮಗೆ ಯಾವ ರೀತಿ ಮಾನ ಮರ್ಯಾದೆ ನಾಚಿಕೆ ಅಂತಕ್ಕಂಥದ್ದು ಏನಾದರೂ ಇದ್ದರೆ, ಮೊದಲ ನಮ್ಮ ರೈತರಿಗೆ ಏನಾದರೂ ಉಳಿದಿರ್ತಕ್ಕಂಥ ಒಂದೇ ಒಂದು ಬೆಳೆ, ಈಗ ಮೆಣಸಿನಕಾಯಿ ನೀವು ಹಿಂಗಾರು ಹಾಕ್ಬೇಡ ಅಂತೇಳಿದ್ರೆ ನಾವು ಬಿಟ್ಟುಬಿಟ್ಟಿವಿ. ಇದು ಮುಂಗಾರು ಬೆಳೆ ಒಳಗೆ ಬರ್ತದೆ, 8 ತಿಂಗಳು ಬೆಳೆಯದ ಮೆಣಸಿನಕಾಯಿ. ಮೊದಲ ನೀರು ಹರಿಸುವಂಥ ಕೆಲಸ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಮಾಡಿದ್ರೆ ಮಾತ್ರ ಇವತ್ತು ಅವರು ಈ ರಾಜ್ಯದೊಳಗೆ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಇವ್ರೇನು ಒಂದು 50-100 ರೂಪಾಯಿ ಕೊಳೆ ಮಾಡಿದವರಿಗೆ ಕರ್ಕೊಂಡ್ಬಂದು ಬೂಟ್ಗಾಲಿ ಒದಗಿಸಿಗಿಸಿನ ಅಂಥವ್ರಿಗೆ ಗಡಿಪಾರ ಮಾಡ್ತಾರಲ್ಲ, ನಮ್ಮ ರೈತರ ಬೆಳೆಗಳು ಕೋಟಿಗಟ್ಟಲೆ ಇವತ್ತು ನಷ್ಟ ಆಗ್ತದೆ. ಅದು ಏನಾದರೂ ನಷ್ಟ ಆದ್ರೆ ಮತ್ತು ನಿಮಗೆ ಎದರಲ್ಲೇ ಹೊಡೆದಗಿಸಿ ನಿಮಗೆ ನಾವು ಗಡಿಪಾರ ಮಾಡ್ಬೇಕಂತಕ್ಕಂಥ ಮಾತನ್ನು ನಾವು ಹಾಕ್ತೀವಿ. ಇಲ್ಲಿ ಸ್ಥಳೀಯ ಶಾಸಕರಿಗೆ ಕೂಡ ನಾನು ಒತ್ತಾಯ ಮಾಡ್ತೀವಿ, ಮನವಿ ಮಾಡ್ತೀವಿ. ಮೊನ್ನೆ ಅದೆಲ್ಲ ಮುಗಿದೋಗ್ಯದ. ತಾವು 7 ಬಾರಿ ಕೂಡ ಇವತ್ತು ಈ ಕ್ಷೇತ್ರದೊಳಗೆ ಏನದ ಚುನಾವಣೆಗೆ ನಿಂತಿದ್ರೆ 5 ಬಾರಿ ತಾವು ಗೆದ್ದರು ಕೂಡ ಇವತ್ತು ಯಾವೆಲ್ಲ ಇಲಾಖೆಗಳು ಎಲ್ಲಿ ಖಾಸಗಿ ಕಟ್ಟಡದೊಳಗೆ ಅದಾವ, ಇದೇನ ನಿಮ್ಮ ಅಭಿವೃದ್ಧಿ? ಇಂಥ ಒಂದು ವಿಚಾರಗಳು ಹಲವಾರು ಅದಾವೆ. ಅದು ನಾವು ಯಾಕೆ ಅಂತ ಕೇಳಿಲ್ಲ ಇಲ್ಲಿ ತನಕ. ಮೊನ್ನೆ ಬಂದಗಿಸಿನ ಸಮಾಧಾನ ಮಾತು ನಾವು ಕೂಡ ಸಾಂಕೇತಿಕವಾಗಿ ನಿಮ್ಮ ಜೊತೆಗಿರ್ತೀವಿ, ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರಿ. ನೀವೇ ಸ್ವತಃ ಬಂದಗಿಸಿಂದ ಸಾಂಕೇತಿಕವಾಗಿ ನೀವು ಹೋರಾಟ ಮಾಡಂಗಿತ್ತಂದ್ರೆ ನಿಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ಜೊತೆಗೆ ಜನಸಾಮಾನ್ಯರಾಗಿ ಬಂದು ಹೋರಾಟ ಮಾಡಿದ್ರೆ ಅದು ನಿಮಗೆ ಸೂಕ್ತ ಆಗ್ತದೆ. ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯಗ ನೀವು ಯಾವ ರೀತಿ ಮನವಿ ಮಾಡ್ತೀರೋ, ನೀವು ಕಾಲು ಬೀಳ್ತೀರೋ ನಮಗೆ ಗೊತ್ತಿಲ್ಲ. ಒಟ್ಟು ನಮ್ಮ ರೈತರಿಗೆ ಏನು ಉಳಿದಿರ್ತಕ್ಕಂಥ ಇನ್ನು 60 ದಿನ ಬಾಕಿ ಅದ. 60 ದಿನದೊಳಗೆ 15 ದಿನಕ್ಕೊಮ್ಮೆ 5 TMC ನೀರು 3 ಬಾರಿ ನಮಗೆ ಹರಿಸಿದ್ರೆ ನಮ್ಮೆಲ್ಲ ಕೋಟಿಗಟ್ಟಲೆ ಇರ್ತಕ್ಕಂಥ ಈ ಒಂದು ಮೆಣಸಿನಕಾಯಿ ಬೆಳೆಯನ್ನು ನಾವು ಉಳಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಅದು ಬಿಟ್ಟುಗಿಸಿಂದ ನೀವು ಅಜಯ್ ಸಿಂಗ್ ಅವ್ರು ಕಳಿಸಿದ್ರಿ, ಜಿಲ್ಲಾಧಿಕಾರಿಗಳು ಬಂದರು, ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಕೂಡ ಎಲ್ಲರೂ ನಮ್ಮ KBJNL ಮುಖ್ಯ ಇಂಜಿನಿಯರ್ ಕೂಡ ಬಂದರು. ಎಲ್ಲರೂ ಬಂದಗಿಸಿಂದ ನಾವೇನಾದರೂ ನೀರು ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ವಿ. ಆದರೆ ಇವತ್ತು 6 ದಿನಗಳಿಂದ ನಾವು ಸತತವಾಗಿ ಶಾಂತಿಯುತವಾಗಿ ಗಾಂಧಿ ತತ್ವದಲ್ಲಿ ನಾವು ಹೋರಾಟ ಮಾಡಕತ್ತೀವಿ. ಮತ್ತು ನೀವು ಇದೇ ರೀತಿ ಬಿಟ್ಟಪ್ಪ ಅಂತಂದ್ರೆ ನಾವು ಗಾಂಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರತಿಯೊಬ್ಬ ಕೂಡ ಭಗತ್ ಸಿಂಗ್ ಆಗಿ ನಿಮಗೆ ಯಾವ ರೀತಿ ಪಾಠ ಕಲಿಸ್ಬೇಕಂತಕ್ಕಂಥ ಯಾವ ಬ್ರಿಟಿಷರಿಗೆ ಯಾವ ರೀತಿ ಅವ್ರು ಪಾಠ ಕಲಿಸಿದ್ರು, ಒಬ್ಬರು ಭಗತ್ ಸಿಂಗ್ ಆಗ್ತಾರ, ಸಂಗೊಳ್ಳಿ ರಾಯಣ್ಣ ಆಗ್ಬೇಕಾಗ್ತದ, ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೇಕಾಗ್ತದ, ಒನಕೆ ಓಬವ್ವ ಆಗ್ಬೇಕಾಗ್ತದ. ನಿಮ್ಮ ಪಾಲಿಗೆ ನಾವು ಸಿಗುವ ಸಪ್ತವಾಗಿ ಇವತ್ತೇನದ ನಿಮ್ಮನ್ನ ಇಡೀ ಒಂದು ಏನು ಮುಂಬರುವ ಚುನಾವಣೆ ಏನು ಪಾರ್ಲಿಮೆಂಟ್ ಚುನಾವಣೆ ಬರ್ತದ, ನೀವು ಅವಾಗ ಬಂದಿರಪ್ಪ ಅಂತಂದ್ರೆ ನಿಮ್ಮ ಮಾರಿಗೆ ಒಂದೊಂದು ಕೊಡ ನೀರು ಉಗಿಸಿ ನಿಮ್ಗೆ ವಾಪಸ್ ಕಳಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಇವತ್ತು ರಾಜಕಾರಣದೊಳಗೆ ನೀವು ಏನೇ ಮಾಡ್ಕೇರಿ, ಎಷ್ಟೇ ಲೂಟಿ ಮಾಡ್ರಿ, ಯಾರು ಕೂಡ ಇವತ್ತು ಅದರ ಬಗ್ಗೆ ಧ್ವನಿ ಎತ್ತಿಲ್ಲ. ಇವತ್ತು ನಾವು ಬಿತ್ತಿ ಬೆಳೆದಿರ್ತಕ್ಕಂಥದ್ದು ಸುಮಾರು 8 ತಿಂಗಳು ಬೆಳೆಯಾಗಿರ್ತಕ್ಕಂಥ ಮೆಣಸಿನಕಾಯಿ ನಾವು ಇವತ್ತು ನೀರು ಕೇಳಕತ್ತಾರ. ಎಂಡದ ಮಂತ್ರಿ ಯಾರು RB ತಿಮ್ಮಾಪುರ್ ಅಂದ್ರೆ ತಾನು ಎಷ್ಟೋ 1000 ಕೋಟಿ ಏನೋ ಎಂಡ ಮಾರಾಟ ಮಾಡಿಸಿದ ಅಂತ ಹೇಳಿಸಿಂದ ಸರ್ಕಾರಕ್ಕೆ ಶಬಾಸಿಗಿರಿ ತಗೊಳ್ಳೋಣ. ಅದ್ರ ಜೊತೆಗೆ ಅದೇನೋ ಒಂದು ಬಾಟ್ಲಿಗೆ 180 ml ಇರ್ತದೆ, ಹೌದಿಲ್ರಿ? 180 ml 2 ಲೀಟ್ರ್ ನೀರು ಮಾಡಿದಂಥ ಅವನೇ